ಹಾಯ್, ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೆ ಆಡಿಯೋ ಕೇಳುತ್ತಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಜಿ ಭಾರತಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಮದ್ದೂರು. ಇಲ್ಲಿಯವರೆಗೆ ಶ್ಯಾಮಲೆಯ ಭಾವದಳು ನನ್ನ ಮೊದಲ ಕಾದಂಬರಿಯ ಆಡಿಯೋ ಕೇಳಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಕಾದಂಬರಿ ಆಡಿಯೋ ಕೇಳಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಿ. ಇದೇ ರೀತಿ ನನ್ನ ದ್ವಿತೀಯ ಕಾದಂಬರಿಯ ಆಡಿಯೋವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಈ ಕಾದಂಬರಿ ಹೆಸರು ರಾತ್ರಿಯ ಹುಡುಕಾಟದಲ್ಲಿ. ಇದೊಂದು ಪತ್ತೆದಾರಿ ಡಿಟೆಕ್ಟಿವ್ ಸ್ಟೋರಿ ಆಗಿದೆ. ಈ ಕಾದಂಬರಿಯ ಪ್ರತಿಯೊಂದು ಪಾತ್ರ, ಸನ್ನಿವೇಶ, ಕಥೆಯ ತಿರುವು, ದಾರಿಯುದ್ದಕ್ಕೂ ಕುತೂಹಲವನ್ನು ಕಾಯ್ದುಕೊಳ್ಳುವ ವಿವಿಧ ರೀತಿಯ ಸಂಭಾಷಣೆ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. ವೀಕ್ಷಕರೇ, ನಿಮಗಾಗಿ ದ.ರಾ ಬೇಂದ್ರೆಯವರ ಒಂದು ಪುಟ್ಟ ಕವನ. ಚಳಿ ಇರಲಿ ಮಳೆ ಬರಲಿ, ಮಂಜು ಸುರಿಯುತ್ತಲಿರಲಿ. ಚಳಿ ಇರಲಿ ಮಳೆ ಬರಲಿ, ಮಂಜು ಸುರಿಯುತ್ತಲಿರಲಿ. ಬಿಸಿಲು ಕುದಿಸುತ್ತಲಿರಲಿ, ಮುಮ್ಮುಖದ ಋತುಮಾನ ಹೇಗೂ ಇರಲಿ. ಬಿಸಿಲು ಕುದಿಸುತ್ತಲಿರಲಿ, ಮುಮ್ಮುಖದ ಋತುಮಾನ ಹೇಗೂ ಇರಲಿ. ನಗು ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು ನಾವು. ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು ನಾವು. ಒಲವೆಂಬ ಹೊತ್ತಿಗೆಯ ಓದ ಬಯಸುವ ನೀನು, ಒಲವೆಂಬ ಹೊತ್ತಿಗೆಯ ಓದ ಬಯಸುವ ನೀನು. ಬೆಲೆ ಎಷ್ಟೆಂದು ಕೇಳುವೆಯೋ ಹುಚ್ಚ, ಬೆಲೆ ಎಷ್ಟೆಂದು ಕೇಳುವೆಯೋ ಹುಚ್ಚ. ಹಗಲು ಇರುಳು ದುಡಿದರೂ ಹಲ ಜನುಮ ಕಳೆದರು, ಹಗಲಿರುಳು ದುಡಿದರೂ ಹಲ ಜನುಮ ಕಳೆದರು. ನೀ ತೆತ್ತಲಾರೆ ಬರೀ ಹಂಚೆ ವೆಚ್ಚ, ನೀ ತೆತ್ತಲಾರೆ ಬರೀ ಹಂಚೆ ವೆಚ್ಚ. ದ.ರಾ ಬೇಂದ್ರೆಯವರ ನುಡಿಮುತ್ತುಗಳು. ರಾತ್ರಿಯ ಹುಡುಕಾಟದಲ್ಲಿ. ಲೇಖಕರು ಜಿ ಭಾರತಿ. ದ್ವಿತೀಯ ಕಾದಂಬರಿ. ಕಥೆಯ ಪರಿಚಯ. ಮುಸ್ಸಂಜೆ ಸೂರ್ಯ ಮುಳುಗಿ ಕತ್ತಲಾದ ಸಮಯ. ಮೋಡ ಹೆಪ್ಪುಗಟ್ಟಿದ ವಾತಾವರಣ. ಸಂಜೆ 6:30, 7 ಸಮಯ. ಜನಜಂಗುಳಿ, ವಾಹನಗಳ ಆರನ್ ಶಬ್ದ. ಮಳೆ ಬೀಳುವ ಮೊದಲು ಗೂಡು ಸೇರಬೇಕೆಂಬ ಕಾತರ. ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜನರಿಗೆ ಮನೆ ಸೇರಬೇಕೆಂಬ ಆತುರ. ಜೋರಾದ ಮಳೆ, ಗುಡುಗು, ಸಿಡಿಲಿನ ಅಬ್ಬರ. ಈ ಅಬ್ಬರದ ನಡುವೆ ಅಕಸ್ಮಾತ್ತಾಗಿ ಜೋರಾದ ಕಾರಿನ ಬ್ರೇಕ್ ಹಾಕಿದ ಶಬ್ದ. ಕಾರಿಗೆ ಅಡ್ಡಲಾಗಿ ನುಗ್ಗಿದ 25-26ರ ತರುಣಿ. ಆಕ್ಸಿಡೆಂಟ್ ಆಗಿ ತಲೆಗೆ ಜೋರಾಗಿ ಪೆಟ್ಟಾದ ಕಾರಣ ಇಂದಿನ ನೆನಪುಗಳ ಮರೆವು. ಆ ದಿನ ಯುವತಿ ಕಾರಿಗೆ ಸಡನ್ನಾಗಿ ಏಕೆ ಅಡ್ಡ ಬಂದಳು? ಮುಂದೆ ಆ ಯುವತಿಗೆ ಆಶ್ರಯ ಕೊಟ್ಟ ದ್ವಾರಕಾ ಓನರ್ ಪೃಥ್ವಿರಾಜ್. ಅವಳು ಯಾರು? ಅವಳ ಬ್ಯಾಕ್ಗ್ರೌಂಡ್ ಏನು? ದ್ವಾರಕಾ ಸುಂದರವಾದ ಅರಮನೆ, ನೋಡಲು ಸುಂದರ. ರಾತ್ರಿಯ ವೇಳೆ ದ್ವಾರಕಾದಲ್ಲಿ ಭಯ ಹುಟ್ಟಿಸುವ ವಾತಾವರಣ. ಜೊತೆಗೆ ದ್ವಾರಕಾದಲ್ಲಿ ರಾತ್ರಿಯ ರಹಸ್ಯ. ಆ ರಹಸ್ಯ ಏನು? ಇದರ ಸುಳಿಯಲ್ಲಿ ಆ ಯುವತಿ ಇದ್ದಾಳೆಯೇ? ಇದನ್ನು ಪೃಥ್ವಿರಾಜ್ ಹೇಗೆ ಸುಳಿಯನ್ನು ಭೇದಿಸುತ್ತಾನೆ? ಅಥವಾ ಬೇರೆ ಯಾರಾದರೂ ಪೃಥ್ವಿಗೆ ಸಹಾಯ ಹಸ್ತ ನೀಡುತ್ತಾರಾ? ಪ್ರತಿ ರಾತ್ರಿ ಬೀಳುತ್ತಿದ್ದ ಕನಸು ಆ ಯುವತಿ ಬಾಳಿನಲ್ಲಿ ನಡೆದಿರುವ ಘಟನೆಯೇ? ಅಥವಾ ಬರೀ ಕನಸೆ? ದ್ವಾರಕಾದಲ್ಲಿ ಬೇರೆಯವರ ಕೈವಾಡವೇನಾದರೂ ಇದೆಯೇ? ಇದರ ನಡುವೆ ದ್ವಾರಕಾದಲ್ಲಿ ಕೆಲಸ ಮಾಡುವ ಆಡಿಟರ್ ಜಯರಾಜ್, ಆ ಮನೆಯ ಮೇಲ್ವಿಚಾರಕರು ಹಾಗೂ ಪೃಥ್ವಿಯ ತಾತ ದ್ವಾರಕಾನಾಥ್ರವರ ಆತ್ಮೀಯರು ಹಾಗೂ ಜಯರಾಜ್ ಮಂಡ್ಯದವರು. ಆ ಊರಿನ ಜಯರಾಜ್ ತಂದೆ ಮಂಜೇಶ್ ಗೌಡ್ರು. ಅವರ ಮನೆತನ ಹಾಗೂ ಅವರ ಹಳ್ಳಿಯ ಜೀವನ ಶೈಲಿ, ದೊಡ್ಡ ಕುಟುಂಬದ ಪಾತ್ರ ಪರಿಚಯ, ಹೀಗೆ ಹಿಂದೆ ಮುಂದೆ ಮೇಲಿಂದ ಮೇಲೆ ಬರುವ ವಿಭಿನ್ನ ಪಾತ್ರಗಳ ಹೂರಣ. ಪಾತ್ರಗಳ ಸಂಬಂಧಗಳು ಒಂದಕ್ಕೊಂದು ಬೆಸೆದುಕೊಂಡಿರುವ ಕತೆ. ಈ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡು ರಾತ್ರಿಯ ಹುಡುಕಾಟದಲ್ಲಿ ರಹಸ್ಯವನ್ನು ಹುಡುಕುವ ಹಂಬಲ. ನಿಮ್ಮ ಅಭಿಮಾನ ನನಗೆ ಬೆಂಬಲವಾಗಿರಲಿ. ಓಂ ದುರ್ಗಾ ಮಾತಾಯ ನಮಃ.